ಇನ್ನುಳಿದ ನಾಯಕರು ಕೂಡ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಗಿಬಿದ್ದಿದ್ದಾರೆ. ಹಾಗಾದ್ರೆ ಅವ್ರು ಏನ್ ಹೇಳಿದ್ದಾರೆ ಅಂತ ಬನ್ನಿ ನೋಡ್ಕೊಂಡು ಬರೋಣ. ಆಗಲೇ SITಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ. SIT ಕಾನ್ಸ್ಟಿಟ್ಯೂಟ್ ಮಾಡಿದ ಮೇಲೆ ಅವರು ತನಿಖೆಯನ್ನು ನಿಷ್ಪಕ್ಷಪಾತವಾಗಿ ಮಾಡಬೇಕು ಅಂತೇಳಿ ನಾನು ಕೂಡ ಸಂಬಂಧಪಟ್ಟಂಥವ್ರಿಗೆ ಸೂಚನೆ ಮಾಡಿದ್ದೇನೆ. ಈಗಾಗಲೇ ಯಾರು ತಪ್ಪು ಮಾಡಿದ್ದಾರೆ, ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ. ಅದೇ ನನ್ನ ಅಭಿಪ್ರಾಯವೂ ಕೂಡ ಅದೇ. ದೂರು ಕೊಟ್ಟಾದ್ಮೇಲೆ ಈಗಾಗಲೇ FIR ಹಾಕಿದ್ದಾರೆ. ಬೇಸ್ಡ್ ಆನ್ ದಿ FIR ಈಗಾಗಲೇ SITನೂ ಕೂಡ ಕಾನ್ಸ್ಟಿಟ್ಯೂಟ್ ಮಾಡಿದ್ದೇವೆ. SIT ಅಧಿಕಾರಿಗಳು ಈಗಾಗಲೇ ಸ್ಥಳ ತನಿಖೆ ಮಾಡ್ತಕ್ಕಂಥದ್ದು. ಅವರು ಹೊಳೆನರಸೀಪುರ ಅಲ್ಲೆಲ್ಲ ಕೂಡ ಭೇಟಿ ಮಾಡಿ ಏನು ತನಿಖೆಯನ್ನ ಯಾವೆಲ್ಲ ಆಯಾಮಗಳಲ್ಲಿ ಮಾಡಬಹುದಾಗಿದೆ ಎಲ್ಲ ಆಯಾಮಗಳಲ್ಲೂ ಕೂಡ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತಾರೆ. ತನಿಖೆಯಲ್ಲಿ ಯಾರೇ ತಪ್ಪಿತಸ್ಥರಿದ್ರೂ ಕೂಡ ಅವರನ್ನು ಕಾನೂನು ನಂತರ ಕ್ರಮ ತೆಗೆದುಕೊಳ್ತೇವೆ. ಇಲ್ಲ ನಾವು ಅವರಿಗೆ ಸಂಪೂರ್ಣವಾದಂತಹ ಭದ್ರತೆಯನ್ನು ಕೊಡ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಕೂಡ ಇದೆ. ಅವರಿಗೆ ಭದ್ರತೆಯನ್ನು ಕೂಡ ಒದಗಿಸ್ತೇವೆ. ಅದರಲ್ಲಿ ಯಾವುದೇ ರೀತಿಯ ಸಂಶಯ ಬೇಕಿಲ್ಲ. ನಮಗೆ ಈ ಪ್ರಕರಣ ಕಂಪ್ಲೇಂಟ್ ಬಂದ ತಕ್ಷಣ ನಮ್ಮ ಸರ್ಕಾರ SITಯನ್ನ ರಚನೆ ಮಾಡಿದ್ರು. SIT ರಚನೆ ಮಾಡಿದ ತಕ್ಷಣನೇ ಜನರು ಅಲ್ಲಿ ಮಾತೇನು ನಡೀತಾ ಇದೆ ಅಂದ್ರೆ ಕೇಂದ್ರ ಸರ್ಕಾರದವರೇ ರೇವಣ್ಣನ ಪ್ರಜ್ವಲ್ ರೇವಣ್ಣನವನ್ನ ವಿದೇಶಕ್ಕೆ ಕಳಿಸಿರೋದು. ಕಂಪ್ಲೀಟ್ ಫೆಸಿಲಿಟೇಷನ್ ವಾಸ್ ಡನ್ ಬೈ BJP, ವಾಸ್ ಡನ್ ಬೈ ಸೆಂಟ್ರಲ್ ಗವರ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಸ್ಪಷ್ಟೀಕರಣ ಕೊಡಿ. ನಮ್ಮ ಸರ್ಕಾರ ಗಂಭೀರವಾಗಿ ತನಿಖೆ ನಡೆಸುತ್ತೆ. ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಕಂಪ್ಲೇಂಟ್ ಕೂಡ ಒಂದು FIR ಕೂಡ ರಿಜಿಸ್ಟರ್ ಆಗಿದ್ದಾರೆ. A1 ರೇವಣ್ಣ ಅವರಿದ್ದಾರೆ, A2 ಪ್ರಜ್ವಲ್ ರೇವಣ್ಣ ಅವರಿದ್ದಾರೆ. ಅದು ಕೆಲವು ವಿಷಯಗಳು ತಾವು ಕೇಳಿದ್ರೆ ಅಸಹ್ಯ ಅನಿಸುತ್ತೆ. ಇವರೆಲ್ಲ ಧರ್ಮ ರಕ್ಷಕರಂತೆ, ಇವರೆಲ್ಲ ಮಹಿಳೆಯರ ಮಾನ ಮರ್ಯಾದೆ ಕಾಪಾಡೋರಂತೆ. ಹಗುರವಾಗಿ ಮಾತನಾಡ್ತಾರೆ ಗ್ಯಾರಂಟಿಗಳ ಬಗ್ಗೆ. ಮಹಿಳೆಯರಿಗೆ ಸ್ವಾಭಿಮಾನದ ಬದುಕು ಸಿಗುವಂಥ ಗ್ಯಾರಂಟಿಗಳ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ, ಮಹಿಳೆಯರ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ. ಎಲ್ಲಿದ್ದಾರಪ್ಪ ಇವಾಗ? ರಾಜ್ಯದ ರಾಜಕಾರಣ, ದೇಶದ ಒಂದು ರಾಜಕಾರಣ ಇರ್ಬೋದು ಅಥವಾ ಇಡೀ ವಿಶ್ವನೇ ಇವತ್ತು ತಲೆ ತಗ್ಗಿಸುವಂತ ಒಂದು ಘಟನೆ, ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಒಂದು ಕೆಲಸ ಇವತ್ತು ನಮ್ಮ ರಾಜ್ಯದಲ್ಲಿ ಆಗಿದೆ ಅಂತಂದ್ರೆ ನಿಜವಾಗ್ಲೂ ನಮಗೆಲ್ಲ ಬಹಳಷ್ಟು ಖೇದ ಅನ್ಸುತ್ತೆ. ತಮಗೆಲ್ಲ ಗೊತ್ತಿದೆ, ಕೆಲವು ದಿನದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಏನು ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಹರಿದಾಡ್ತಿರುವಂಥ ವಿಡಿಯೋ ತುಣುಕುಗಳು ತಾವು ಎಲ್ಲ ಮಾಧ್ಯಮದಲ್ಲಿ ನಿನ್ನೆಯಿಂದ ಕೂಡ ನೀವೆಲ್ಲ ನೋಡ್ತಾ ಇದ್ದೀವಿ. ಇದು ಬಹುಶಃ ನಮ್ಮ ರಾಜ್ಯಕ್ಕೆ ಒಂದು ತಲೆ ತಗ್ಗಿಸುವಂಥ ಕೆಲಸ ಇವ್ರು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಏನೋ ಅನ್ಫಾರ್ಚುನೇಟ್ ಇಸ್ ವೆರಿ ಬ್ಯಾಡ್ ಇನ್ಸಿಡೆಂಟ್. ಅದು ಮಾಡಿದ್ದಾರೆ, SIT ಆಗಿದೆ. ಗೌರ್ಮೆಂಟ್ ಇಸ್ ಆಲ್ರೆಡಿ ಟೇಕನ್ ಅ ಕನ್ಸೆಂಟ್, ಇಟ್ ವಿಲ್ ಟೇಕ್ ಕೇರ್ ಆಫ್ ಇಟ್. ರೆಡ್ ಕ್ರಾಸ್ ನೋಟಿಸ್ ಯಾಕೆ BJP ರಿಸೀವ್ ಮಾಡಬಾರ್ದು? ನಮಗೆ ಕಂಪ್ಲೇಂಟ್ ಲಾಡ್ಜ್ ಮಾಡಲಿಕ್ಕೆ ದೇರ್ ಇಸ್ ಅ ಟೈಮ್, ದೇರ್ ಇಸ್ ಅ ಪ್ರೊಸೀಜರ್, ಬಿಕಾಸ್ ಸಂಬಡಿ ಹ್ಯಾಸ್ ಟು ಕಮ್ ಅಂಡ್ ಫೈಲ್ ಅ ಕಂಪ್ಲೇಂಟ್. ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿ ಹೊರಗೆ ಹೋಗ್ಬೇಕಂದ್ರೆ ಏರ್ಪೋರ್ಟ್ ಯಾರು ಮ್ಯಾನೇಜ್ ಮಾಡ್ತಾರೆ? ರೆಡ್ ಕ್ರಾಸ್ ನೋಟಿಸ್ ಇಶ್ಯೂ ಮಾಡಿದ್ರೆ ಏನಾಗಿರೋದು? ಯಾಕೆ BJP ಮಾಡಬಾರ್ದು? ಅವೇರ್ನೆಸ್ ಇತ್ತಲ್ಲ. ಅಂಡ್ ಇನ್ಸಿಡೆಂಟ್ ವಾಟ್ ಇಟ್ ಇಸ್